ವಿಮಾನ ದುರಂತ ಮಹಾರಾಷ್ಟ್ರ ಡಿಸಿಎಂ ಅಜಿತ್ ಪವಾರ್ ಅವರನ್ನ ಬಲಿ ಪಡೆದಿರುವಂತದ್ದು ಮುಂಬೈನಿಂದ ಬಾರಾಮತಿಗೆ ಹೊರಟಿದ್ದಂತಹ ಡಿಸಿಎಂ ಏಕನಾಥ್ ಶಿಂದೆ ಬಾರಾಮತಿಗೆ ಹೊರಟಿದ್ದಾರೆ. ವಿಮಾನ ದುರಂತದಲ್ಲಿ ಡಿಸಿಎಂ ಅಜಿತ್ ಪವಾರ್ ಮೃತಪಟ್ಟಂತಹ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಧಾವಿಸ್ತಾ ಇದ್ದಾರೆ ಏಕನಾಥ್ ಶಿಂದೆ. ಬಹಳ ದೊಡ್ಡ ಆಘಾತ ಮಹಾರಾಷ್ಟ್ರ ಸರ್ಕಾರಕ್ಕೆ. ಸತತ 6 ಬಾರಿ ಅಂದ್ರೆ ಅತಿ ಹೆಚ್ಚು ಬಾರಿ ಡಿಸಿಎಂ ಆಗಿ ದಾಖಲೆ ಬರೆದಂತಹ ಅಜಿತ್ ಪವಾರ್ ಇಂಥದೊಂದು ದುರಂತದಲ್ಲಿ ದುರ್ಮರಣಕ್ಕೀಡಾಗಿರೋದು ಬಹಳ ದೊಡ್ಡ ಆಘಾತ. ಅಜಿತ್ ಪವಾರ್ ಅವರ ರಾಜಕೀಯ ಜೀವನ, ಅವರಿಟ್ಟಂತಹ ಹೆಜ್ಜೆ, ಇದೆಲ್ಲವೂ ಕೂಡ ಬಹಳ ದೊಡ್ಡ ಸಂಚಲನ ಮೂಡಿಸಿರೋದು. ಆದರೆ ಅವರ ಅಗಲುವಿಕೆ ಕೂಡ ಬಹಳ ದೊಡ್ಡ ಆಘಾತ ತಂದಿದೆ. ಡಿ.ಕೆ. ಶಿವಕುಮಾರ್ ಕೂಡ ಅವರ ನಿಧನದ ಸುದ್ದಿ ಕೇಳಿ ಸಂತಾಪ ಸೂಚಿಸಿದ್ದಾರೆ. ಈ ಸುದ್ದಿ ಕೇಳಿ ಆಘಾತ ಆಯಿತು ಅಂತ ಹೇಳಿ ಬೆಂಗಳೂರಿನಲ್ಲಿ ಮಾತನಾಡಿದ್ರು ಡಿಸಿಎಂ ಡಿ.ಕೆ. ಶಿವಕುಮಾರ್. ಅಜಿತ್ ಪವಾರ್ ನಿಧನಕ್ಕೆ ಡಿ.ಕೆ. ಶಿವಕುಮಾರ್ ಸಂತಾಪ. ಶಾಕ್ಡ್ ಅಂಡ್ ಡೀಪ್ಲಿ ಸ್ಯಾಡನ್ ಬೈ ದ ಅನ್ಟೈಮ್ಲಿ ಪಾಸಿಂಗ್ ಆಫ್ ಮಹಾರಾಷ್ಟ್ರ ಡಿಸಿಎಂ ಅಂತ ಪೋಸ್ಟ್ ಹಾಕಿದ್ದಾರೆ. ಪೋಸ್ಟ್ ಮೂಲಕ ತಮ್ಮ ಸಂತಾಪವನ್ನು ಸೂಚಿಸಿದ್ದಾರೆ ಡಿಸಿಎಂ ಡಿ.ಕೆ. ಶಿವಕುಮಾರ್. ಅವರ ಬೆಂಬಲಿಗರಿಗೆ, ಅವರ ಕುಟುಂಬಕ್ಕೆ ಈ ನೋವನ್ನು ಭರಿಸುವಂತಹ ಶಕ್ತಿ ಸಿಗಲಿ ಅಂತ ಹೇಳಿ ಆಶಿಸಿದ್ದಾರೆ. ಮಹಾರಾಷ್ಟ್ರ ಡಿಸಿಎಂ ಅಜಿತ್ ಪವಾರ್ ಅವರ ಈ ದುರಂತ ಸಾವು ಬಹಳ ದೊಡ್ಡ ಆಘಾತ ತಂದಿದೆ. ಫಡ್ನವೀಸ್ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಯಾಗಿ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ರು. ಈ ರೀತಿ 6 ಬಾರಿ ಅವರು ಡಿಸಿಎಂ ಆಗಿ ವಿವಿಧ ಸರ್ಕಾರಗಳಲ್ಲಿ ಕಾರ್ಯವನ್ನು ನಿರ್ವಹಿಸಿರೋದು. 91ರಲ್ಲಿ ಯಾವ ಕ್ಷೇತ್ರದಿಂದ ಮೊದಲ ಬಾರಿ ಅವರು ಎಂಪಿ ಆಗ್ತಾರೋ, ನಂತರ ಸತತವಾಗಿ ಅದೇ ಕ್ಷೇತ್ರದಿಂದ 8 ಬಾರಿ ಶಾಸಕರಾಗಿ ಆಯ್ಕೆಯಾದಂಥವರು ಈಗ ಅದೇ ಕ್ಷೇತ್ರದಲ್ಲೇ ಸಂಭವಿಸಿದಂತಹ ಈ ಭೀಕರ ವಿಮಾನ ದುರಂತದಲ್ಲಿ ಮೃತಪಟ್ಟಿದ್ದಾರೆ ಅಜಿತ್ ಪವಾರ್. ಚುನಾವಣಾ ಪ್ರಚಾರಕ್ಕೆ ಅಂತೇಳಿ ತೆರಳ್ತಾ ಇದ್ರು. ಸ್ಥಳೀಯ ಸಂಸ್ಥೆ ಚುನಾವಣೆಗಳು ನಡೀತಾ ಇದೆ. ಆ ಸಂದರ್ಭದಲ್ಲಿ ಆದಂತಹ ದುರ್ಘಟನೆ ಇದು. ಒಂದು ಕೋಆಪರೇಟಿವ್ ಸಕ್ಕರೆ ಕಾರ್ಖಾನೆಯ ಬೋರ್ಡ್ ಸದಸ್ಯರಾಗಿ ಅವರ ರಾಜಕೀಯ ಜೀವನ ಆರಂಭ ಆಗುತ್ತೆ. ನಂತರ 91ರಲ್ಲಿ ಅವರು ಲೋಕಸಭೆಗೆ ನಿಂತು ಗೆಲ್ತಾರೆ. ನಂತರ ತಮ್ಮ ಚಿಕ್ಕಪ್ಪನಿಗೆ ಆ ಕ್ಷೇತ್ರವನ್ನು ಬಿಟ್ಕೊಡ್ತಾರೆ. ಆಮೇಲೆ ಅದೇ ಕ್ಷೇತ್ರದಿಂದ ವಿಧಾನಸಭಾ ಕ್ಷೇತ್ರಕ್ಕೆ ಶಾಸಕರಾಗಿ ಸತತ 8 ಬಾರಿ ಆಯ್ಕೆಯಾಗೋದು. ರಾಜ್ಯ ಕೃಷಿ ಮತ್ತು ಇಂಧನ ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಬಾರಾಮತಿ ಕ್ಷೇತ್ರದಿಂದ 8 ಬಾರಿ ಶಾಸಕರಾಗಿ ದಶಕಗಳಿಂದ ಅಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ರು. ಈಗ ಅದೇ ಕ್ಷೇತ್ರದಲ್ಲಿ ನಡೆದಂತಹ ದುರಂತ ಅವರನ್ನು ಬಲಿ ಪಡೆದಿದೆ. ಅವರೊಟ್ಟಿಗೆ ಒಟ್ಟು 5 ಮಂದಿ, ಅಜಿತ್ ಪವಾರ್ ಸೇರಿದಂತೆ 5 ಮಂದಿ ದುರ್ಮರಣಕ್ಕೀಡಾಗಿದ್ದಾರೆ ಈ ವಿಮಾನ ದುರಂತದಲ್ಲಿ ಎನ್ನುವಂತಹ ಖಚಿತ ಮಾಹಿತಿಯನ್ನು ಡಿಜಿಸಿಎ ತಿಳಿಸಿದೆ. 82ರಲ್ಲಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಂಥವರು, ನಂತರ ಹಿಂತಿರುಗಿ ನೋಡಲೇ ಇಲ್ಲ. ಸತತವಾಗಿ ಅವರ ಗೆಲುವು ಮತ್ತು ರಾಜಕೀಯ ನಡೆ ಅವರನ್ನು ಮಹಾರಾಷ್ಟ್ರದಲ್ಲಿ ಬಹಳ ಪ್ರಭಾವಿ ರಾಜಕಾರಣಿಯಾಗಿ ಗುರುತಿಸುವಂತೆ ಮಾಡಿತು. ಸಹಕಾರ ಸಂಘ, ಸಕ್ಕರೆ ಕಾರ್ಖಾನೆ, ಹಣಕಾಸು ಖಾತೆ, ಈ ಕ್ಷೇತ್ರದಲ್ಲಿ ಸುದೀರ್ಘವಾದಂತಹ ಅನುಭವ ಹೊಂದಿದಂತಹ ರಾಜಕಾರಣಿ. ಪ್ರೀತಿಯಿಂದ ಜನರು ಅವರನ್ನು ದಾದಾ ಅಂತಲೇ ಕರೀತಾ ಇದ್ದದ್ದು. ತಮ್ಮ ಕುಟುಂಬದ ವಿರುದ್ಧವೇ ಹೋಗ್ತಾರೆ ರಾಜಕೀಯವಾಗಿ. ಅವರು ಹೆಜ್ಜೆ ಇಡುವಾಗ ಪಕ್ಷವನ್ನು ಇಬ್ಬಾಗವಾಗಿಸ್ತಾರೆ. ಡಿಸಿಎಂ ಆಗಿ ಆಯ್ಕೆಯಾಗ್ತಾರೆ. ಬಿಜೆಪಿ ಮತ್ತು ಏಕನಾಥ್ ಶಿಂದೆ ಶಿವಸೇನೆ ಬಣದ ಜೊತೆ ಕೈ ಜೋಡಿಸಿ ಸರ್ಕಾರದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು. 16 ವರ್ಷ ಪುಣೆ ಜಿಲ್ಲಾ ಸಹಕಾರಿ ಬ್ಯಾಂಕ್ ಅಧ್ಯಕ್ಷರಾಗಿ ಅವರು ಸೇವೆ ಸಲ್ಲಿಸಿದ್ದು. ಜುಲೈ 2023 ಮಹಾರಾಷ್ಟ್ರದಲ್ಲಿ ಎನ್ಸಿಪಿಯಲ್ಲಿ ಬಹಳ ದೊಡ್ಡದಾದಂತಹ ಒಂದು ಬೆಳವಣಿಗೆಯಾಗತ್ತೆ. ವಿಪಕ್ಷ ನಾಯಕ ಆರ್ ಅಶೋಕ್ ಘಟನೆ ಕುರಿತಂತೆ ಮಾತನಾಡಿದ್ದಾರೆ. ಬನ್ನಿ ಕೇಳೋಣ. ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಯಾಗಿದ್ದಂಥ ಅಜಿತ್ ಪವಾರ್ ಅವರು ಇವತ್ತು ಬೆಳಗ್ಗೆ ಅವರ ಏರ್ಕ್ರಾಫ್ಟಲ್ಲಿ ಪ್ರಯಾಣ ಮಾಡುವಂಥ ಸಂದರ್ಭದಲ್ಲಿ, ಚುನಾವಣಾ ಪ್ರಚಾರಕ್ಕೆ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ವಿಮಾನ ಅಪಘಾತ ಆಗಿ ಅವರು ತೀರ್ಕೊಂಡಿದ್ದಾರೆ ಅನ್ನೋ ಸುದ್ದಿ
ಎಲ್ಲ ಮಾಧ್ಯಮದಲ್ಲೂ ಬರ್ತಾ ಇದೆ. ನಿಜಕ್ಕೂ ಭಾಳ ನೋವಿನ ಸಂಗತಿ. BJP ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಗಳಾಗಿ ಮಹಾರಾಷ್ಟ್ರದಲ್ಲಿ BJP ಸರ್ಕಾರ ಬರೋದಕ್ಕೆ ಕಾರಣಕರ್ತರಾಗಿದ್ದಂಥ ಮತ್ತು ಪ್ರಭಾವಿ ನಾಯಕರಾಗಿ ಹೊರಹೊಮ್ಮಿದಂಥ ಮತ್ತು BJPಯ ಈ ಒಂದು NDA ಪಾರ್ಟ್ನರ್ ಆಗಿ ಇದ್ದಂಥ ಅಜಿತ್ ಪವಾರ್ ಅವರು ತೀರ್ಕೊಂಡಿರುವಂಥದ್ದು ಭಾಳ ನೋವಿನ ಸಂಗತಿ. ಇಡೀ ಮಹಾರಾಷ್ಟ್ರ ಜನತೆಗೆ, ಅಭಿಮಾನಿಗಳು, ದೇಶದಲ್ಲಿರ್ತಕ್ಕಂಥ ಅಭಿಮಾನಿಗಳಿಗೆ ಅವರ ದುಃಖವನ್ನು ಭರಿಸುವಂಥ ಶಕ್ತಿ ಭಗವಂತ ನೀಡಲಿ ಅಂತೇಳಿ ಅವರ ಕುಟುಂಬಕ್ಕೆ, ಅವರ ಬಂಧುಗಳಿಗೆ ಈ ಒಂದು ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ನೀಡಲಿ ಅಂತೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಮಹಾರಾಷ್ಟ್ರದ DCM ಅಜಿತ್ ಪವಾರ್ ಅವರ ಈ ದುರಂತ ಸಾವು ಬಹಳ ದೊಡ್ಡ ಆಘಾತ. ವಿಪಕ್ಷ ನಾಯಕ ಅಶೋಕ್ ಕೂಡ ಸಂತಾಪವನ್ನು ಸೂಚಿಸ್ತಾ ಇದ್ರು. ವಿರೋಧ ಪಕ್ಷದ ನಾಯಕರಾಗಿಯೂ ಕೂಡ ಅಜಿತ್ ಪವಾರ್ ಸೇವೆ ಸಲ್ಲಿಸಿದ್ದಾರೆ 2022-23ರಲ್ಲಿ. ನಂತರ 2023ರಲ್ಲಿ ನಡೆದಂತಹ ಬೆಳವಣಿಗೆ, ತಮ್ಮ ಚಿಕ್ಕಪ್ಪನ ವಿರುದ್ಧವೇ ಹೋಗ್ತಾರೆ, ಪಕ್ಷವನ್ನು ಇಬ್ಬಾಗವಾಗಿಸ್ತಾರೆ, ಜೊತೆಗೆ BJP ಜೊತೆಗೂಡಿ ಸರ್ಕಾರವನ್ನು ರಚಿಸ್ತಾರೆ. ರಾಜ್ಯದ ಬಜೆಟ್ ಮಂಡನೆ, ಆರ್ಥಿಕ ನಿರ್ಧಾರ ಇದರಲ್ಲೆಲ್ಲ ಅವರೇ ಮುಖ್ಯಸ್ಥರು. ಪ್ರಭಾವಶಾಲಿ ಖಾತೆಗಳನ್ನು ನಿರ್ವಹಿಸ್ತಾನೆ ಬಂದಂಥವರು. ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಂತೂ ಕೆಲವು ಕ್ಷೇತ್ರಗಳಲ್ಲಿ BJP ವಿರುದ್ಧ ತಮ್ಮದೇ ಆದಂತಹ ಕಾರ್ಯತಂತ್ರ ಕೂಡ ರೂಪಿಸಿದ್ರು ಅನ್ನುವಂಥ ಮಾತುಗಳಿತ್ತು. ಜೊತೆಗೆ NCP ಇಬ್ಬಾಗ ಏನಾಗಿತ್ತು, ಈಗ ಒಂದಾಗುವಂತಹ ಸಮಯ ಬಂದಿತ್ತು ಅಂತಲೂ ಹೇಳಲಾಗ್ತಾ ಇತ್ತು. ಈ ವಿಮಾನ ಪತನದ ಮತ್ತೊಂದು ಭಯಾನಕ ದೃಶ್ಯ ಲಭ್ಯ ಆಗಿದೆ. ಕ್ಯಾಮೆರಾದಲ್ಲಿ ಸೆರೆಯಾದಂತಹ ದುರಂತದ ಭಯಾನಕ ದೃಶ್ಯ ಅದು. ದಗದಗನೆ ಹೊತ್ತಿ ಉರಿತಾ ಇರುವಂತಹ ವಿಮಾನದ ಆ ದೃಶ್ಯ ಬೆಚ್ಚ ಬೀಳಿಸೋ ಹಾಗಿದೆ. ಸಂಪೂರ್ಣ ಛಿದ್ರವಾಗಿದೆ ವಿಮಾನ. ಘಟನಾ ಸ್ಥಳ ಕೂಡ ನೋಡ್ತಾ ಇದ್ವಿ. ಮತ್ತೊಂದು ದೃಶ್ಯ ನೋಡಿ, ಪತನವಾಗ್ತಾ ಇದ್ದಂತೆ ಬೆಂಕಿ ಹೊತ್ತಿ ಉರಿದಿರುವಂತಹ ದೃಶ್ಯ. ಈ ರೀತಿ ಹೊತ್ತು ಉರಿದ್ರೆ ಏನು ಉಳಿಯೋದಕ್ಕೆ ಸಾಧ್ಯ, ಯಾರು ಉಳಿಯೋದಕ್ಕೆ ಸಾಧ್ಯ? ಇಲ್ಲದದ್ದು ಅದೇ. ಈ ಬಗ್ಗೆ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಈ ಪತನದ ಮತ್ತೊಂದು ದೃಶ್ಯ ಲಭ್ಯ ಆಗಿದೆ. ಆ ದೃಶ್ಯ ನೋಡ್ತಾ ಇದ್ರೆ ಕೂಡ ಸ್ಪಷ್ಟ ಆಗತ್ತೆ ವಿಮಾನ ಪತನ ಯಾವ ರೀತಿಯಲ್ಲಿ ಆಯಿತು ಅಂತ. ಈ ರೀತಿಯ ಪತನ ಆದಂತಹ ಸಂದರ್ಭದಲ್ಲಿ ಜೀವ ಉಳಿಯುವಂಥದ್ದು ವೆರಿ ರೇರ್, ಸಾಧ್ಯನೇ ಇಲ್ಲ ಅಂತಲೇ ಹೇಳ್ಬೋದು. 6 ಜನ ಪ್ರಯಾಣಿಸ್ತಾ ಇದ್ರು ಅಂತ ಹೇಳಲಾಗ್ತಾ ಇದೆ. 5 ಮರಣದ ಬಗ್ಗೆ ಖಚಿತತೆ ಇದೆ. ಮತ್ತೋರ್ವರ ಬಗ್ಗೆ ಏನಾದರೂ ಮಾಹಿತಿಗಳು ಲಭ್ಯ ಆಗ್ತಾ ಇದೆಯಾ? ಜೊತೆಗೆ ಸ್ಥಳಕ್ಕೆ ಯಾರೆಲ್ಲ ಧಾವಿಸ್ತಾ ಇದ್ದಾರೆ, ಶಿಂದೆ ಪ್ರಯಾಣಿಸ್ತಾ ಇದ್ದಾರೆ ಆ ಕಡೆ ಅನ್ನುವಂಥ ಮಾಹಿತಿ ಏನು ಬೆಳವಣಿಗೆ ಆಗ್ತಾ ಇದೆ? ಹೌದು ಪ್ರತಿಮಾ, ಈ ತರದೊಂದು ವಿಮಾನ ಪತನ ಆದಂತ ಸಂದರ್ಭದಲ್ಲಿ ಪ್ರಯಾಣಿಕರು ಬದುಕುಳಿಯುವಂತಹದ್ದು ಬಹಳಷ್ಟು ಕಡಿಮೆ ಇರುತ್ತೆ. ಯಾಕಂತಂದ್ರೆ ಆ ವಿಮಾನ ಲ್ಯಾಂಡ್ ಆಗುವಂತ ಸಂದರ್ಭದಲ್ಲೇ ಬಹುತೇಕ ವಿಮಾನಗಳು ಪತನ ಆಗುವಂತಹದ್ದು. ಇಲ್ಲ ಒಂದು ಲ್ಯಾಂಡ್ ಆಗ್ತಾ ಇರಬೇಕು, ಇಲ್ಲ ಅಂತಂದ್ರೆ ಟೇಕ್ ಆಫ್ ಆಗುವಂತ ಸಂದರ್ಭದಲ್ಲಿ ಪತನ ಆಗುವಂತಹದ್ದು. ಅಹಮದಾಬಾದ್ ನಲ್ಲಿ ಇತ್ತೀಚೆಗೆ ನಡೆದಂತ ವಿಮಾನ ಪತನ ಅಂದ್ರೆ ಏರ್ ಇಂಡಿಯಾ ವಿಮಾನ ಪತನ ಏನಾಗಿತ್ತು, ಇದು ಟೇಕ್ ಆಫ್ ಆಗುವಂತ ಸಂದರ್ಭದಲ್ಲಿ ಪತನ ಆಗಿದ್ದಂತಹದ್ದು. ಈ ವಿಮಾನ ಏನಿದೆ ಲಘು ವಿಮಾನ ಲ್ಯಾಂಡ್ ಆಗುವಂತ ಸಂದರ್ಭದಲ್ಲಿ ಪತನ ಆಗಿದೆ. ಅಲ್ಲಿ ಸ್ಥಳೀಯ ಸಂಸ್ಥೆ ಚುನಾವಣೆ ನಡೀತಾ ಇತ್ತು. ಸ್ಥಳೀಯ ಸಂಸ್ಥೆ ಚುನಾವಣೆ ಪ್ರಚಾರಕ್ಕಾಗಿ DCM ಅಜಿತ್ ಪವಾರ್ ಅವರು ವಿಶೇಷ ವಿಮಾನದ ಮೂಲಕ ಮುಂಬೈನಿಂದ ಬಾರಾಮತಿಗೆ ಬರ್ತಾ ಇದ್ರು. ಅವರ ಜೊತೆಗೆ ಆಪ್ತ ಸಹಾಯಕರುಗಳು ಕೂಡ ಇದ್ರು, ಮತ್ತೆ ಅಂಗರಕ್ಷಕ ಇದ್ರು. ಜೊತೆಗೆ ವಿಮಾನದ ಪೈಲಟ್ ಸೇರಿದಂತೆ ವಿಮಾನದ ಸಿಬ್ಬಂದಿ ಕೂಡ ಈ ವಿಮಾನದಲ್ಲಿದ್ರು. ಒಟ್ಟು 6 ಮಂದಿ ಇದ್ರು ಅನ್ನುವಂಥದ್ದು ಹೇಳಲಾಗ್ತಿದೆ. ಈಗ 5 ಮಂದಿ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಬರೀ ಸಾವು ಅಂತಂದ್ರೆ ದೇಹ ಸಂಪೂರ್ಣ ಸುಟ್ಟು ಕರಕಲಾಗಿರುವಂತಹದ್ದು. ವಿಮಾನ ಲ್ಯಾಂಡಿಂಗ್ ಆಗುವಂತಹ ಸಂದರ್ಭದಲ್ಲಿ ನೇರವಾಗಿ ನೆಲಕ್ಕೆ ಬಂದು ಅಪ್ಪಳಿಸುತ್ತೆ. ನೆಲಕ್ಕೆ ಅಪ್ಪಳಿಸಿದಂತ ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೆ ವಿಮಾನ ಸ್ಫೋಟಗೊಳ್ಳುತ್ತೆ. ಯಾಕೆ ಸ್ಫೋಟಗೊಳ್ಳುತ್ತೆ ಅಂತಂದ್ರೆ ವಿಮಾನದಲ್ಲಿ ಇಂಧನದ ಟ್ಯಾಂಕ್ ಏನಿರುತ್ತೆ ಇದು ಸ್ಫೋಟಗೊಳ್ಳುತ್ತೆ. ಸ್ಫೋಟಗೊಂಡ ತಕ್ಷಣ ಬೆಂಕಿ ಹೊತ್ಕೊಳ್ಳುತ್ತೆ, ಇಡೀ ವಿಮಾನಕ್ಕೆ ಬೆಂಕಿ ಆವರಿಸ್ಕೊಳ್ಳುತ್ತೆ. ವಿಮಾನ ಛಿದ್ರವಾಗಿ ಬಿದ್ದಿರುತ್ತೆ. ನಂತರ ಒಳಗಿದ್ದಂತಹ ಪ್ರಯಾಣಿಕರು ಸಂಪೂರ್ಣ ಸುಟ್ಟು ಕರಕಲಾಗಿರ್ತಾರೆ. ತಕ್ಷಣ ಜೋರಾಗಿ ಬೆಂಕಿ ಹೊತ್ಕೊಳ್ಳುತ್ತೆ, ಇಡೀ ವಿಮಾನಕ್ಕೆ ಬೆಂಕಿ ಆವರಿಸ್ಕೊಳ್ಳುತ್ತೆ, ದಟ್ಟವಾದ ಹೊಗೆ ಆವರಿಸ್ಕೊಳ್ಳುತ್ತೆ. ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ವಾಹನ ತೆಗೆದುಕೊಂಡು ಬರೋದಕ್ಕೂ ಕೂಡ ಕಷ್ಟ ಆಗುವಂತಹ ಜಾಗದಲ್ಲಿ ಆ ವಿಮಾನ ಬಿದ್ದಿರುವಂತಹದ್ದು. ಅಂದ್ರೆ ಕಂದಕಕ್ಕೆ ಬಿದ್ದಿರುವಂತಹದ್ದು ವಿಮಾನ. ಅಂದ್ರೆ ರನ್ವೇನಲ್ಲಿ ಅದು ಲ್ಯಾಂಡ್ ಆಗುವಂತಹ ಜಾಗದಲ್ಲಿ ಬಿದ್ದಿಲ್ಲ, ಪಕ್ಕದಲ್ಲಿ ಬಿದ್ದಿರುವಂತಹದ್ದು. ಹೀಗಾಗಿ ಅಲ್ಲಿಗೆ ಅಗ್ನಿಶಾಮಕ ದಳದ ವಾಹನಗಳನ್ನು ತೆಗೆದುಕೊಂಡು ಬರ್ಲಿಕ್ಕೂ ಕೂಡ ಕಷ್ಟ ಇತ್ತು. ಅಷ್ಟೊತ್ತಿಗಾಗಲೇ ವಿಮಾನದ ಒಳಗಿದ್ದಂಥವ್ರು ಸುಟ್ಟು ಹೋಗಿರ್ತಾರೆ. ಆ ಸಂದರ್ಭದಲ್ಲಿ
ವಿಮಾನದಲ್ಲಿ ಬೆಂಕಿಯನ್ನು ನಂದಿಸಿ ನಂತರ ಅವ್ರನ್ನ ಆಸ್ಪತ್ರೆಗೆ ದಾಖಲಿಸುವಂತ ಕೆಲಸವನ್ನ ಮಾಡ್ತಾರೆ. ಎಲ್ಲ 6 ಮಂದಿಯನ್ನು ಕೂಡ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ರಯತ್ನಗಳಾಗುತ್ತೆ. ಅಲ್ಲಿನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಲಾಗ್ತಾರೆ. ಅಲ್ಲಿ ವೈದ್ಯರು ತಪಾಸಣೆ ಮಾಡಿದಂತ ಸಂದರ್ಭದಲ್ಲಿ 5 ಸಾವನ್ನಪ್ಪಿದ್ದಾರೆ, ಅಜಿತ್ ಪವಾರ್ ಅವರನ್ನ ಸೇರಿದಂತೆ ಅನ್ನುವಂತಹದನ್ನ ಅವರಿಗೆ ಗೊತ್ತಾಗುತ್ತೆ. ಇದನ್ನ ಅಧಿಕೃತವಾಗಿ DGCA ಘೋಷಣೆಯನ್ನ ಮಾಡುತ್ತೆ. ವಿಶೇಷ ವಿಮಾನದಲ್ಲಿ ಮುಂಬೈನಿಂದ ಬಾರಾಮತಿಗೆ ಬರ್ತಿದ್ದಂತಹ ವಿಮಾನ ಲಘು ವಿಮಾನ ಅಪಘಾತ ಆಗಿದೆ. ಈ ಅಪಘಾತದಲ್ಲಿ ಈ ಒಂದು ದುರಂತದಲ್ಲಿ 5 ಮಂದಿ ಸಾವನ್ನಪ್ಪಿದ್ದಾರೆ ಅನ್ನುವಂತಹದನ್ನ DGCA ಅಧಿಕೃತವಾಗಿ ಘೋಷಣೆಯನ್ನ ಮಾಡುತ್ತೆ. ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ DGCA ಅಧಿಕಾರಿಗಳ ಜೊತೆ ಮಾತಾಡ್ತಾರೆ. ಜೊತೆಗೆ ಮಹಾರಾಷ್ಟ್ರ CM ದೇವೇಂದ್ರ ಫಡ್ನವೀಸ್ ಅವ್ರ ಜೊತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತಾಡ್ತಾರೆ. ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ಮಾತನಾಡಿ ಘಟನೆಯ ಸಂಪೂರ್ಣ ವಿವರವನ್ನ ತಿಳಿದುಕೊಳ್ತಾರೆ, ಹೇಗೆ ಘಟನೆ ಆಯಿತು ಅನ್ನುವಂತಹದ್ದು. ಮತ್ತೆ ನಿನ್ನೆ ಮಹಾರಾಷ್ಟ್ರದಲ್ಲಿ ಮುಂಬೈನಲ್ಲಿ ಒಂದು ಮಹತ್ವದ ಸಭೆ ನಡೆದಿರುತ್ತೆ. ದೇವೇಂದ್ರ ಫಡ್ನವೀಸ್ ಅವರೇ ಆ ಸಭೆಯ ನೇತೃತ್ವವನ್ನ CM ಆಗಿ ವಹಿಸಿಕೊಂಡಿರ್ತಾರೆ. ಈ ಸಭೆಯಲ್ಲಿ DCM ಅಜಿತ್ ಪವಾರ್ ಅವರು ಕೂಡ ಭಾಗಿಯಾಗಿ ಸರ್ಕಾರದ ನೀತಿ ನಿರೂಪಣೆಗಳ ಬಗ್ಗೆ ಒಂದಷ್ಟು ಚರ್ಚೆಯನ್ನ ಮಾಡಿರ್ತಾರೆ. ಆ ಘಟನೆಯನ್ನು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ದೇವೇಂದ್ರ ಫಡ್ನವೀಸ್ ಅವರು ವಿವರಿಸ್ತಾರೆ. ನಿನ್ನೆ ಆಗಿದಂತಹ ಸಭೆ ಇವತ್ತು ಏನಕ್ಕಾಗಿ ಅಜಿತ್ ಪವಾರ್ ಅವರು ಬಾರಾಮತಿಗೆ ಹೋಗ್ತಾ ಇದ್ರು ಅನ್ನುವಂಥದ್ದನ್ನ ವಿವರಿಸ್ತಾರೆ, ಘಟನೆಯನ್ನ ವಿವರಿಸ್ತಾರೆ. ಮತ್ತೆ ಅವರ ಕುಟುಂಬಸ್ಥರ ಜೊತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡೋ ಪ್ರಯತ್ನವನ್ನು ಕೂಡ ಮಾಡ್ತಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈಗ ಕುಟುಂಬಸ್ಥರು ದೆಹಲಿಯಲ್ಲಿ ಇರ್ತಾರೆ. ಅಜಿತ್ ಪವಾರ್ ಅವರ ಕುಟುಂಬಸ್ಥರು ದೆಹಲಿ ಇರ್ತಾರೆ, ಪತ್ನಿ ಹಾಗೂ ಮಗ ದೆಹಲಿಯಲ್ಲಿ ಇರ್ತಾರೆ. ಅವರು ಕೂಡ ವಿಶೇಷ ವಿಮಾನದ ಮೂಲಕ ಸಂಸದೆ ಸುಪ್ರಿಯಾ ಸುಳೆ ಅವರ ಜೊತೆ ಬಾರಾಮತಿಗೆ ಬರ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಅವರು ಕೂಡ ಬಾರಾಮತಿಯಲ್ಲಿ ಲ್ಯಾಂಡ್ ಆಗ್ತಾರೆ. ಇಡೀ ಬಾರಾಮತಿ ಅವರ ರಾಜಕೀಯ ಆರಂಭಿಸಿದ್ದೇ ಅಜಿತ್ ದಾದಾ ಪವಾರ್ ಅವರು ಬಾರಾಮತಿಯಿಂದ 1991ರಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆಯನ್ನ ಮಾಡಿ ಅತ್ಯಧಿಕ ಮತಗಳನ್ನ ಪಡೆದು ಗೆಲುವನ್ನ ಸಾಧಿಸ್ತಾರೆ. NCPಯ ಬಹು ದೊಡ್ಡ ನಾಯಕರಾಗಿ ಹೊರಹೊಮ್ಮಿರ್ತಾರೆ. ಶರದ್ ಪವಾರ್ ನಂತರ ಅಜಿತ್ ಪವಾರ್ ದಾದಾ ಅವರೇ NCPಯನ್ನ ಮುನ್ನಡೆಸ್ತಾರೆ, ಅವರೇ NCPಯ ನೇತೃತ್ವವನ್ನು ವಹಿಸಿಕೊಳ್ತಾರೆ ಅನ್ನುವಂಥ ಚರ್ಚೆಗಳು ನಡೀತಿರುವಂತಹ ಸಂದರ್ಭದಲ್ಲೇ NCPಯ ಶರದ್ ಪವಾರ್ ಅವರ ವಿರುದ್ಧ ಬಂಡಾಯ ಎದ್ದು ತಾನೇ ಒಂದು ಪ್ರತ್ಯೇಕ ಬಣವನ್ನ ಅವರು ಗುರುತಿಸ್ಕೊಳ್ತಾರೆ. 1919ರಲ್ಲಿ ಬೆಳಿಗ್ಗೆ 5 ಗಂಟೆಯ ಸುಮಾರಿಗೆ ದೇವೇಂದ್ರ ಫಡ್ನವೀಸ್ ಅವರ ಜೊತೆ ಸೇರಿ ರಾಜಭವನಕ್ಕೆ ತೆರಳಿ ಅಲ್ಲಿ ಯಾರಿಗೂ ಗೊತ್ತಾಗೇ ಇರಲಿಲ್ಲ, ಅಜಿತ್ ಪವಾರ್ಗೂ ಗೊತ್ತಾಗ್ಲಿಲ್ಲ, ಶಿವಸೇನೆ ನಾಯಕರುಗಳಿಗೂ ಕೂಡ ಇಲ್ಲೊಂದು ಸರ್ಕಾರ ರಚನೆ ಆಗ್ತಾ ಇದೆ ಅನ್ನೋಂಥದ್ದೇ ಗೊತ್ತಾಗಿರ್ಲಿಲ್ಲ. ಬೆಳಗಿನ ಜಾವ 4 ಗಂಟೆಗೆ ಎದ್ದು ರಾಜಭವನಕ್ಕೆ ತೆರಳಿ ಅಲ್ಲಿ ದೇವೇಂದ್ರ ಫಡ್ನವೀಸ್ ಅವರ ಜೊತೆ ಸೇರಿ ದೇವೇಂದ್ರ ಫಡ್ನವೀಸ್ ಅವರು CM ಆಗಿ ಬೆಳಗಿನ ಜಾವ 5 ಗಂಟೆಗೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ಅಜಿತ್ ಪವಾರ್ DCM ಆಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ಪ್ರಮಾಣ ವಚನ ಸ್ವೀಕಾರ ಮಾಡಿ ಬೆಳಗ್ಗೆ ಫೋಟೋ ಬಂದಾಗಲೇ ಗೊತ್ತು ಇವರು ಮಹಾರಾಷ್ಟ್ರದ ನೂತನ ಮುಖ್ಯಮಂತ್ರಿಯಾಗಿ ದೇವೇಂದ್ರ ಫಡ್ನವೀಸ್ ಆಗಿದ್ದಾರೆ, ಉಪಮುಖ್ಯಮಂತ್ರಿಯಾಗಿ ಅಜಿತ್ ಪವಾರ್ ಆಗಿದ್ದಾರೆ ಅನ್ನುವಂತಹದ್ದು ಇಡೀ ದೇಶದಲ್ಲೇ ಅದೊಂದು ರೀತಿಯಾಗಿ ದಿಗ್ಭ್ರಮೆಯಿಂದ ನೋಡಿದ್ರು. ಇದೇನಿದು ಬೆಳಗಿನ ಜಾವ 5 ಗಂಟೆಗೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮಹಾರಾಷ್ಟ್ರದಲ್ಲಿ ಸರ್ಕಾರನೇ ಆಗೋಗ್ಬಿಟ್ಟಿದೆಯಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ಆಗಿತ್ತು. ಅಂತಹ ಒಂದಷ್ಟು ಚಮತ್ಕಾರ ರಾಜಕೀಯ ನಡೆಗಳನ್ನು ಕೂಡ ಅಜಿತ್ ಪವಾರ್ ಅವರು ಮಹಾರಾಷ್ಟ್ರ ರಾಜಕೀಯದಲ್ಲಿ ಇಟ್ಟಿದ್ದನ್ನು ನಾವು ಗಮನಿಸಬಹುದು. ಮತ್ತೆ ಶರದ್ ಪವಾರ್ ಅವರ ಜೊತೆ ನೇರವಾದಂತಹ ಫೈಟ್ ಅನ್ನ ವಿಧಾನಸಭಾ ಚುನಾವಣೆಯಲ್ಲಿ ಮಾಡಿದ್ರು, ಲೋಕಸಭಾ ಚುನಾವಣೆಯಲ್ಲಿ ಮಾಡಿದ್ರು. ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಜೊತೆ ಸೇರಿ ಫೈಟ್ ಅನ್ನ ಮಾಡಿದಂತ ಸಂದರ್ಭದಲ್ಲಿ ಅಂತಹ ಸಾಧನೆಯನ್ನು NCPಯ ಅಜಿತ್ ಪವಾರ್ ಬಣ ಮಾಡಿರಲಿಲ್ಲ. ಮತ್ತೆ ಬಿಜೆಪಿ ಕೂಡ ಅಷ್ಟೊಂದು ಹೇಳಿಕೊಳ್ಳುವಂತಹ ಸಾಧನೆಯನ್ನ ಮಾಡಿರಲಿಲ್ಲ. ಕಾಂಗ್ರೆಸ್ ಮೈತ್ರಿಕೂಟ, ಇಂಡಿಯಾ ಮೈತ್ರಿಕೂಟ ಬಹುದೊಡ್ಡ ಗೆಲುವನ್ನ ಮಹಾರಾಷ್ಟ್ರ ರಾಜಕೀಯ ಲೋಕಸಭೆಯಲ್ಲಿ ಗೆಲುವನ್ನ ಸಾಧಿಸಿತ್ತು. ನಂತರ ನಡೆದಂತಹ ವಿಧಾನಸಭಾ ಚುನಾವಣೆ ಏನಿದೆ ಅಲ್ಲಿ ಎಲ್ಲ ತಪ್ಪುಗಳನ್ನ ಸರಿಪಡಿಸಿಕೊಂಡಿದ್ರು. NCPಯ ಅಜಿತ್ ಪವಾರ್ ಬಣ ಆಗಿರ್ಬೋದು, ಶಿಂದೆ ಬಣ ಆಗಿರ್ಬೋದು, ಶಿವಸೇನೆ ಜೊತೆಗೆ ಬಿಜೆಪಿ ಸಂಪೂರ್ಣವಾಗಿ ಒಟ್ಟುಗೂಡಿ ವಿಧಾನಸಭಾ ಚುನಾವಣೆಯನ್ನ ಮಹಾಯುತಿ ಹೆಸರಲ್ಲಿ ಸ್ಪರ್ಧೆಯನ್ನ ಮಾಡಿ ಗೆಲುವನ್ನ ಸಾಧಿಸಿದ್ರು. ಒಂದು ದೊಡ್ಡ ಗೆಲುವನ್ನ ಸಾಧಿಸಿ ಈಗ ಮತ್ತೆ DCM ಆಗಿ ಅಧಿಕಾರವನ್ನ ನಡೆಸ್ತಾ ಇದ್ರು. DCM ಆಗಿದ್ರು. ಮಹಾರಾಷ್ಟ್ರ ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ ಅತಿ ಹೆಚ್ಚು ಬಾರಿ DCM ಆಗಿದ್ದಂತವರು ಅಜಿತ್ ಪವಾರ್ ಅವರು ಅನ್ನುವಂತಹದ್ದು. ನಿಜ ಹರೀಶ್, 8 ಬಾರಿ ಶಾಸಕರಾಗಿ 6 ಬಾರಿ DCM ಆಗಿ ಬಹಳ ದೊಡ್ಡದಾದಂತಹ ರಾಜಕೀಯ ಹಿನ್ನೆಲೆ ಅಜಿತ್ ಪವಾರ್ ಅವರದ್ದು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಕೇಳಿ ಬರ್ತಾ ಇದ್ದಂತಹ ಮಾತುಗಳೇನು ಅಂತಂದ್ರೆ ಅದರಲ್ಲೂ ಕೂಡ ಈ ಸ್ಥಳೀಯ ಸಂಸ್ಥೆಯ ಚುನಾವಣೆಯಲ್ಲಿ ಆಗಲಿರುವಂತಹ ಫಲಿತಾಂಶ ಏನಿದೆ ಅದು ಅವರ ರಾಜಕೀಯ ಜೀವನವನ್ನ ಭವಿಷ್ಯವನ್ನ ರೂಪಿಸುತ್ತೆ, ಇನ್ನಷ್ಟು ಬದಲಾವಣೆಗಳಿಗೆ ಕಾರಣ ಆಗುತ್ತೆ ಅಂತಲೇ ಊಹಿಸಲಾಗ್ತಾ ಇತ್ತು. ಅಂಥದ್ದೊಂದು ಚರ್ಚೆ ಕೂಡ ಕೇಳಿ ಬರ್ತಾ ಇತ್ತು. ಅಂತಹ ಸಂದರ್ಭದಲ್ಲಿ ಇಂಥದ್ದೊಂದು ದುರಂತ ಸಂಭವಿಸಿರೋದು ಅವರ ಅಭಿಮಾನಿಗಳಿಗೆ NCPಗೆ ಬಹಳ ದೊಡ್ಡದಾದಂತಹ ಆಘಾತ ಅಂತ.
ಹೌದು ಪ್ರತಿಮಾ, ಬಹು ಮುಖ್ಯವಾಗಿ ಮಹಾರಾಷ್ಟ್ರ ರಾಜಕಾರಣದಲ್ಲಿ NCPಯ ಅಜಿತ್ ಪವಾರ್ ಬಣ ತನ್ನದೇ ಆದಂತಹ ಒಂದು ಶಕ್ತಿಯನ್ನ ಹೊಂದಿತ್ತು. ಅಂದ್ರೆ ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಒಂದು ಒಳ್ಳೆಯ ಸ್ಥಾನಗಳನ್ನ ಗೆಲ್ಲಿಕ್ಕೆ ಅಥವಾ ಮಹಾಯುತಿ ಒಂದು ಉತ್ತಮ ಸ್ಥಾನಗಳನ್ನ ಗೆಲ್ಲಿಕ್ಕೆ ಸಾಧ್ಯ ಆಗಿದ್ದು NCP ಅಜಿತ್ ಪವಾರ್ ಬಣ ಮಾಡಿದಂತಹ ಒಂದು ಹೋರಾಟ. ಈ ಹೋರಾಟದಿಂದನೇ ಮಹಾಯುತಿ ಸರ್ಕಾರ ಮಹಾರಾಷ್ಟ್ರದಲ್ಲಿ ಈಗ ಅಧಿಕಾರದಲ್ಲಿದೆ. ಮತ್ತೆ NCPಯ ಎರಡು ಬಣಗಳು ಒಂದಾಗಬೇಕು ಅನ್ನುವಂತಹದ್ದು NCPಯ ಎರಡು ಬಣಗಳಲ್ಲಿರ್ತಕ್ಕಂಥ ಕಾರ್ಯಕರ್ತರಲ್ಲಿ ಒಂದು ರೀತಿಯಾಗಿ ಅವರು ಕೇಳ್ಕೊಳ್ತಿದ್ರು, ಇಬ್ಬರು ಒಂದಾಗಬೇಕು. ಶರದ್ ಪವಾರ್ ಬಣ ಆಗಿರಬಹುದು, ಶರದ್ ಪವಾರ್ ಬಣ ಅಂದ್ರೆ ಸುಪ್ರಿಯಾ ಸುಳೆ ಹಾಗೂ ಅಜಿತ್ ಪವಾರ್ ಇಬ್ರು ಒಂದಾಗಬೇಕು. ಇಬ್ರು ಒಂದಾಗಿ ಮಹಾರಾಷ್ಟ್ರ ರಾಜಕೀಯದಲ್ಲಿ ಒಟ್ಟಾಗಿ NCPಯನ್ನ ತೆಗೆದುಕೊಂಡು ನೇತೃತ್ವವನ್ನು ವಹಿಸ್ಕೊಳ್ಬೇಕು. ಆಗ ಎರಡೂ ಬಣಗಳಿಗೂ ಒಂದು ಶಕ್ತಿ ಬರುತ್ತೆ. ಇಬ್ಬರು ಒಟ್ಟಾಗಿ ಚುನಾವಣೆ ಎದುರಿಸಿದಾಗ ಒಂದು ಶಕ್ತಿ ಬರುತ್ತೆ ಅನ್ನುವಂತ ನಿಟ್ಟಿನಲ್ಲೇ ಚರ್ಚೆಗಳು ನಡೀತಾ ಇತ್ತು. ಅದು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ, ಇತ್ತೀಚೆಗೆ ನಡೆದಂತಹ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಅದು ವ್ಯಕ್ತ ಆಗಿತ್ತು. ಮತ್ತೆ ಕಾರ್ಯಕರ್ತರ ಭಾವನೆಯಂತೆಯೇ ಎರಡು ಪಕ್ಷಗಳು ಒಟ್ಟಾಗಿ ಸ್ಥಳೀಯ ಸಂಸ್ಥೆಗಳಲ್ಲಿ ಚುನಾವಣೆಯನ್ನು ಎದುರಿಸಿದಂತ ನಾವು ಗಮನಿಸಬಹುದು. ಸುಪ್ರಿಯಾ ಸುಳೆ ಅವರು ಮತ್ತೆ ಅಜಿತ್ ಪವಾರ್ ಅವರು ಒಂದೇ ವೇದಿಕೆಗೆ ಬಂದು ಒಂದೇ ಸಮಯದಲ್ಲಿ ಸುದ್ದಿಗೋಷ್ಠಿಯನ್ನ ಮಾಡಿದ್ರು. ಒಂದೇ ವೇದಿಕೆಯಲ್ಲಿ ಇಬ್ಬರು ಎರಡು NCP ಬಣಗಳ ನಾಯಕರು ಒಂದೇ ಸಮಯದಲ್ಲಿ ಸುದ್ದಿಗೋಷ್ಠಿಯನ್ನ ಮಾಡಿ ಎಲ್ಲರ ಅಚ್ಚರಿಗೆ ಕಾರಣ ಆಗಿದ್ರು. ಮತ್ತೆ ಸ್ಥಳೀಯ ಸಂಸ್ಥೆಗಳಲ್ಲಿ ನಾವು ಒಟ್ಟಾಗಿ ಚುನಾವಣೆಯನ್ನು ಎದುರಿಸ್ತೀವಿ ಅನ್ನುವಂತಹ ಸಂದೇಶವನ್ನ ಕೂಡ ರವಾನೆಯನ್ನ ಮಾಡಿದ್ರು. ಮತ್ತೆ ಇದು ಕಾರ್ಯಕರ್ತರ ಭಾವನೆ ಕೂಡ ಆಗಿತ್ತು. NCP ಎರಡು ಬಣಗಳ ಕಾರ್ಯಕರ್ತರ ಒಂದು ಆಸೆ ಕೂಡ ಆಗಿತ್ತು. ಎರಡು ನಾಯಕರುಗಳು ಒಟ್ಟಿಗೆ ಸೇರ್ಬೇಕು, ಎರಡು ಬಣಗಳು ಒಟ್ಟಿಗೆ ಸೇರ್ಬೇಕು, ಮಹಾರಾಷ್ಟ್ರ ರಾಜಕೀಯದಲ್ಲಿ NCPಯ ಮತ್ತೆ ಅದೇ ರೀತಿಯಂತ ಹೋರಾಟವನ್ನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡ್ತಿದ್ರು. ಇಂತಹ ಸಂದರ್ಭದಲ್ಲಿಯೇ ಈಗ ಅಜಿತ್ ಪವಾರ್ ಅವರು ವಿಮಾನ ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ ಎನ್ನುವಂತಹ ಒಂದು ಕಷ್ಟದ ಒಂದು ದುಃಖದ ಸಂಗತಿ ಈಗ ಬಂದಿರುವಂತಹದ್ದು. NCP ಕಾರ್ಯಕರ್ತರಾಗಿರ್ಬೋದು, ನಾಯಕರಾಗಿರ್ಬೋದು, ಮಹಾರಾಷ್ಟ್ರ ರಾಜಕೀಯದಲ್ಲಿ ತನ್ನದೇ ಆದಂತ ಒಂದು ಚಾಪು ಮೂಡಿಸಿದಂತವರು ಅಜಿತ್ ಪವಾರ್ ದಾದಾ ಅವರು ಈಗ ಇನ್ನಿಲ್ಲ ಅನ್ನುವಂಥ ಸುದ್ದಿಯನ್ನ ಅವರ ಪಕ್ಷದ ಕಾರ್ಯಕರ್ತರಾಗಿರ್ಬೋದು ಅಥವಾ ಶರದ್ ಪವಾರ್ ಬಣದ ಕಾರ್ಯಕರ್ತರಾಗಿರ್ಬೋದು ಅವರಿಗೂ ಕೂಡ ನುಂಗಲಾರದ ತುತ್ತಾಗಿರುವಂತಹದ್ದು. ಅಂದ್ರೆ ಬಹು ಮುಖ್ಯವಾಗಿ ಏನು ಅಂತಂದ್ರೆ ಅಜಿತ್ ಪವಾರ್ ಅವರು ಪಕ್ಷದ ನೇತೃತ್ವವನ್ನು ವಹಿಸಿಕೊಳ್ಬೇಕು ಅನ್ನುವಂಥ ಒಂದು ಚರ್ಚೆ ಆಗಿದ್ರೆ, ಶರದ್ ಪವಾರ್ ಅವರ ಪುತ್ರಿ ಸುಪ್ರಿಯಾ ಸುಳೆ ಅವರು ಈ NCPಯ ನೇತೃತ್ವವನ್ನು ವಹಿಸಿಕೊಳ್ಬೇಕು ಅನ್ನುವಂತಹ ಚರ್ಚೆಗಳು ನಡೀತಿದ್ದಂತಹ ಸಂದರ್ಭದಲ್ಲೇ ಸಿಡಿದದ್ದು ಹೋದಂಥವರು ಅಜಿತ್ ಪವಾರ್ ಅವರು. ಸಿಡಿದದ್ದು ಹೋದಿ ಅನೇಕ ಚಮತ್ಕಾರಿ ನಿರ್ಧಾರಗಳನ್ನ ಅವರು ತೆಗೆದುಕೊಂಡಿದ್ದಂಥದ್ದು. ಮಹಾರಾಷ್ಟ್ರ ರಾಜಕೀಯದಲ್ಲಿ ಯಾರೂ ಊಹಿಸಲಾಗದಂತಹ ನಿರ್ಧಾರಗಳನ್ನ ಅಜಿತ್ ಪವಾರ್ ಅವರು ತೆಗೆದುಕೊಳ್ತಾ ಇದ್ರು. ಶರದ್ ಪವಾರ್ ಅವರೇ ಮಹಾರಾಷ್ಟ್ರದ ರಾಜಕೀಯದಲ್ಲಿ ಭೀಷ್ಮ ಅಂತ ಕರೆಸ್ಕೊಳ್ಳುವಂಥವ್ರು, ಅವರಿಗೆ ಚಳ್ಳೆಹಣ್ಣು ತಿನ್ನಿಸಿದಂಥವ್ರು ಈ ಅಜಿತ್ ಪವಾರ್ ಅವರು. ಹೀಗೆ ಅಜಿತ್ ಪವಾರ್ ವಿಚಾರವಾಗಿ ಸಾಕಷ್ಟು ನೆಗೆಟಿವ್ ಮತ್ತು ಪಾಸಿಟಿವ್ ವಿಚಾರಗಳು ಎರಡೂ ಕೂಡ ಇರುವಂತಹದ್ದು. ಮತ್ತೆ ಮಹಾರಾಷ್ಟ್ರ ರಾಜಕೀಯದಲ್ಲಿ ಅತಿ ಹೆಚ್ಚು ಭ್ರಷ್ಟಾಚಾರ ಮಾಡಿದ್ದಾರೆ ಅನ್ನುವಂಥದ್ದನ್ನ ಇದೇ ಬಿಜೆಪಿ ನಾಯಕರು ಇವರ ವಿರುದ್ಧ ಒಂದು ದೊಡ್ಡ ಅಭಿಯಾನವನ್ನೇ ಮಾಡ್ತಾ ಇದ್ರು. ನಂತರ ಅಜಿತ್ ಪವಾರ್ ಅವರು ಬಿಜೆಪಿ ಜೊತೆ ಸೇರ್ಕೊಂಡು ಸರ್ಕಾರವನ್ನ ಮಾಡಿದ್ರು. ಮೊನ್ನೆ ಅವರು ಒಂದು ಸುದ್ದಿಗೋಷ್ಠಿಯಲ್ಲಿ ಅದೇ ವಿಚಾರವನ್ನು ಅಜಿತ್ ಪವಾರ್ ಅವರು ಪ್ರಸ್ತಾಪವನ್ನ ಮಾಡಿದ್ರು. ಇದು ದೇಶಾದ್ಯಂತ ಚರ್ಚೆ ಆಗಿತ್ತು. ನನ್ನ ವಿರುದ್ಧ ಬಿಜೆಪಿ ನಾಯಕರು ಬಹಳ ದೊಡ್ಡ ಭ್ರಷ್ಟಾಚಾರದ ಆರೋಪವನ್ನ ಮಾಡಿದ್ರು, ನಾನೀಗ ಅವರ ಜೊತೆ ಸೇರ್ಕೊಂಡು ಸರ್ಕಾರ ಮಾಡ್ತಿಲ್ವಾ ಅನ್ನುವಂತಹ ಪ್ರಶ್ನೆಯನ್ನ ಮಾಧ್ಯಮದವರಿಗೆ ಕೇಳಿದ್ರು. ಇದು ದೇಶಾದ್ಯಂತ ಇದು ಚರ್ಚೆ ಆಗಿದ್ದಂಥದ್ದು ನಾವಿಲ್ಲಿ ಗಮನಿಸ್ಕೋಬೇಕಾಗತ್ತೆ ಪ್ರತಿಮಾ. ಥ್ಯಾಂಕ್ ಯು ಹರೀಶ್ ತಮ್ಮ ಮಾಹಿತಿಗೆ. ಎಸ್, ಅಜಿತ್ ಪವಾರ್ ಅವರ ಈ ಸಾವು, ಈ ದುರಂತ ಬಹಳ ದೊಡ್ಡ ಆಘಾತವನ್ನು ತಂದೊಡ್ಡಿದೆ. ಕುಟುಂಬಸ್ಥರು ಧಾವಿಸ್ತಾ ಇದ್ದಾರೆ. ಬಹಳ ದೊಡ್ಡ ಆಘಾತ ಇದು.